ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಿರ್ಬೋದು ಅಥವಾ ಬ್ಯಾಂಕ್ನಲ್ಲಿ ಫೀಸನ್ನು ಪೇ ಮಾಡೋದ್ರ ಬಗ್ಗೆ ಆಗಿರ್ಬೋದು ಒಂದಿಷ್ಟು ಡೌಟ್ಸ್ ಆದರೆ ಇದ್ದಾವೆ. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಿದವರು ಫೀಸನ್ನು ಪೇ ಮಾಡಬೇಕು, ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಅಡ್ಮಿಷನ್ ಆರ್ಡರ್ ಯಾರು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಸಾಕಷ್ಟು ಡೌಟ್ಸ್ ಆದರೆ ಇದ್ದಾವೆ. ಎಲ್ಲ ಡೌಟ್ಸ್ಗೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಕ್ಲಾರಿಟಿಯನ್ನು ನಿಮಗೆ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, PGCET 2024 ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಾನು ಹೇಳಿದ್ದೆ ನಿಮಗೆ ನಿನ್ನೆ 100% ಆಗಿ ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಆಗಿರ್ಬೋದು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಫೀಸನ್ನು ಪೇ ಮಾಡ್ಬೋದಾಗಿರ್ಬೋದು, ನಿಮಗೆ ಒಂದು ಲಿಂಕನ್ನಾದರೆ ಆ್ಯಕ್ಟಿವೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ಲಿಂಕನ್ನು ಸಹ ಈಗಾಗಲೇ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಲಾಸ್ಟ್ ಡೇಟ್ಸ್ ಬಗ್ಗೆ ಅದನ್ನು ನೋಡ್ಕೊ ಬಂದುಬಿಡೋಣ ಬನ್ನಿ. ಯಾಕಂತ ಅಂದರೆ ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಇದು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಸೊ ಅವ್ರು ಕೊಟ್ಟಿರುವಂಥ ಡೇಟ್ಸ್ಗೆ ನೀವು ಮುಗಿಸ್ಕೊಬಿಡಿ. ಮೊದಲಿಗೆ ನೋಡಿ, ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಫ್ರಮ್ 1 PM on 16/11/2024 to 19/11/2024 ಅಪ್ ಟು 11:59 ಅಂತ ಇದೆ. ನಿಮಗೆ 3 ಡೇಸ್ವರೆಗೂ ಒಂದು ಟೈಮನ್ನು ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ. ಚಾಯ್ಸ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2ನ ಯಾರು ಸೆಲೆಕ್ಟ್ ಮಾಡ್ಕೋತಾರೋ ಇಂಥ ಸ್ಟೂಡೆಂಟ್ಸ್ ಒಂದು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ಕಂಪಲ್ಸರಿ ನೀವು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ನಿಮಗೆ ನೋಡಿ, ಫ್ರಮ್ 1 PM on 16/11/2024 to 20/11/2024 ಬ್ಯಾಂಕಿಂಗ್ ಅವರ್ಸಲ್ಲಿ ನಿಮಗೆ ಇವತ್ತು ಬ್ಯಾಂಕ್ ಹಾಲಿಡೇ ಇದೆ. ಆ್ಯಂಡ್ ನಾಳೆನೂ ಏನೋ ಸ್ಟೇಟ್ ಹಾಲಿಡೇ ಅಂತ ಹೇಳ್ತಿದ್ರು. ನಿಮಗೆ ನಾಳೆನೂ ಬ್ಯಾಂಕಿಂಗ್ ಹಾಲಿಡೇ ಇರುವಂಥ ಚಾನ್ಸಸ್ ಆದರೆ ಇದ್ದಾವೆ. ಬಟ್ ನನಗೆ ನಾಟ್ ಶೂರ್ 100% ಗೊತ್ತಿಲ್ಲ. ನೀವು ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ 1 ಅಭ್ಯರ್ಥಿಗಳು ಪ್ರವೇಶ ಆದೇಶವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಅಂತ ಇದೆ. ಅದು 21/11/2024 ಬಿಫೋರ್ 5:30 PM ಒಳಗಡೆ. ಓಕೆನಾ, ಇಲ್ಲಿ ಕೊಟ್ಟಿರುವಂಥ ಡೇಟ್ಸ್ಗೆ ನೀವು ಆನ್ ಟೈಮಲ್ಲಿ ಇರಬೇಕಾಗುತ್ತೆ. ಓಕೆನಾ, ಅದು ಫೀಸನ್ನು ಪೇ ಮಾಡೋದು ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು. ನೋಡಿ, ನಿಮಗೆ ಈಗಾಗಲೇ ಒಂದು ಲಿಂಕ್ ಬಿಟ್ಟಿರೋದ್ರಿಂದ ಈ ಒಂದು ಲಿಂಕ್ ಮೇಲೆ ಅದರ ಕ್ಲಿಕ್ ಮಾಡ್ಕೊಳ್ಳಿ. PGCET 2024 ನಿಮ್ಮ ಒಂದು ಆಪ್ಷನ್ ಎಂಟ್ರಿ PGCET ನಂಬರು. ಆ್ಯಂಡ್ ಹಾಗೇನು ನೀವು ಇಲ್ಲಿ ಒಂದು ಕ್ಯಾಪ್ಚನ ಎಂಟರ್ ಮಾಡಿಬಿಟ್ಟು ಒಳಗೆ ಹೋಗಿದ್ದೀರಾ ಅಂತ ಅಂದರೆ ಇಲ್ಲಿ ನೋಡಿ, ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರುತ್ತೋ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರುತ್ತೋ ಎಲ್ಲ ಒಂದು ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ನೀವು ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಆದರೆ ತೋರಿಸಿರುತ್ತೆ. ಆ್ಯಂಡ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಆ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಆದರೆ ತೋರಿಸಿರೋದಿಲ್ಲ. ಆ್ಯಂಡ್ ಅವ್ರು ಯಾವುದೇ ಥರದ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ನೆಕ್ಸ್ಟ್ ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗಾದರೆ ಎಲಿಜಿಬಲ್ ಇರ್ತಾರೆ. ಓಕೆನಾ, ಬಟ್ ಯಾರಿಗಾದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆಯೋ ಇಂಥ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನನಗೆ ಸಿಕ್ಕಿರುವಂಥ ಸೀಟು ಸ್ಯಾಟಿಸ್ಫೈ ಇದೆ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಸಿಕ್ಕಿರೋ ಸೀಟ್ ಏನೋ ಸ್ಯಾಟಿಸ್ಫೈ ಇದೆ, ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೇನೋ, ನನಗೆ ಮೇಲೆ ಇರುವಂಥ ಕಾಲೇಜಸಲ್ಲಿ ಯಾವುದಾದ್ರೂ ಬೆಟರ್ ಕಾಲೇಜ್ ಸಿಗುತ್ತೇನೋ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಸಿಕ್ಕಿರುವಂಥ ಸೀಟ್ ಸ್ಯಾಟಿಸ್ಫೈ ಇಲ್ಲ, ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ಒಂದು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀನಿ ಅನ್ನೋ ಹಾಗಿದ್ರೆ ನೀವು ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಆ್ಯಂಡ್ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ನೆನ್ನೆ ಪೋಸ್ಟ್ ಮಾಡಿದ್ದೀನಿ. ಅದನ್ನು ನಿಮಗೆ ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸ್ ಆ್ಯಂಡ್ ಹಾಗೇನೂ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ಔಟ್ ಆದರೆ ಮಾಡ್ಕೊಳ್ಳಿ. ಓಕೆನಾ, ಆ್ಯಂಡ್ ನೆಕ್ಸ್ಟು ನೋಡಿ, ನಿಮಗೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ನಿಮ್ಗೆ ಈಗಾಗಲೇ ಒಂದು ವೇಳಾಪಟ್ಟಿಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡೋಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ಈಗ ನೀವು ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಚಲನ್ ಆಪ್ಷನ್ ಆದರೆ ಕಾಣಿಸುತ್ತೆ. ಓಕೆನಾ, ಡೌನ್ಲೋಡ್ ಚಲನ್ ಅಂತ ಹೇಳಿಬಿಟ್ಟು ನೀವು ಅಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಆ್ಯಂಡ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಅಲ್ಲಿ ನಿಮ್ಗೊಂದು 3 ಬ್ಯಾಂಕ್ಸ್ ಆದರೆ ತೋರಿಸುತ್ತೆ. ಓಕೆನಾ, ಆ 3 ಬ್ಯಾಂಕ್ಸಲ್ಲಿ ನೀವು ಯಾವುದಾದ್ರೂ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ತೋರಿಸುವಂಥ HDFC ಬ್ಯಾಂಕ್ ನಿಮ್ಮ ಹತ್ರನೇ ಇರಬೇಕು ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. HDFC ಬ್ಯಾಂಕ್ದೇ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಬ್ಯಾಂಕ್ ಇರುತ್ತೋ ಆ ಒಂದು ಬ್ಯಾಂಕ್ಗೆ ಹೋಗಿಬಿಟ್ಟು ಥ್ರೂ ಚಲನ್ ಈ ಚೆಕ್ ಮೂಲಕ ನೀವು ಅಮೌಂಟ್ ಆದರೆ ಕಟ್ಟಬೇಕಾಗುತ್ತೆ. ಯಾವುದೇ ಥರದ ಕ್ಯಾಶ್ ಆದರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂತಂದರೆ ನೀವು ಯೂಜ್ ಅಮೌಂಟ್ ಕಟ್ಟೋದ್ರಿಂದ ನಿಮ್ಗೆ ಅಲ್ಲಿ ಯಾವುದೇ ಥರದ ಒಂದು ಕ್ಯಾಶನ್ನು ಆದರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಚೆಕ್ ಬುಕ್ ಮೂಲಕ ನೀವು ಒಂದು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ನಿಮ್ಮ ಅಕೌಂಟಿಂದನೇ ಫೀಸನ್ನು ಪೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ನಿಮ್ಮ ಪೇರೆಂಟ್ಸ್ದಾಗಿರ್ಬೋದು, ರಿಲೇಟಿವ್ಸ್ದಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರ್ದಾಗಿರ್ಬೋದು, ನೀವು ಅವರ ಒಂದು ಬ್ಯಾಂಕ್ ಅಕೌಂಟಿಂದ ಥ್ರೂ ಚೆಕ್ ಬುಕ್ ಮೂಲಕ ಈ ಒಂದು ಫೀಸನ್ನು ಆದರೆ ಪೇ ಮಾಡ್ಬೋದು. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಯಾವ ಒಂದು ಬ್ಯಾಂಕನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದೇ ಥರದ ತೊಂದರೆ ಆದರೆ ಇಲ್ಲ. ಆ್ಯಂಡ್ ನೀವು ಫೀಸನ್ನು ಥ್ರೂ ಚೆಕ್ ಬುಕ್ ಮೂಲಕ ಆದರೆ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಸ್ಟೂಡೆಂಟ್ಸು ಮೊದಲಿಗೆ ಫೀಸನ್ನು ಪೇ ಮಾಡ್ತಾರೆ. ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಬಂದ ಆದಮೇಲೆ ಓನ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಇಂಥ ಸ್ಟೂಡೆಂಟ್ಸ್ ಮಾತ್ರ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಬಟ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸು ಜಸ್ಟ್ ಫೀಸನ್ನು ಪೇ ಮಾಡಿ ಬಂದು ನಿಮ್ಗೊಂದು ರೆಸಿಪ್ಟ್ ಕೊಡ್ತಾರೆ ಬ್ಯಾಂಕಲ್ಲಿ. ಆ ಒಂದು ರೆಸಿಪ್ಟನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತಿರಲ್ವ, ಸೆಕೆಂಡ್ ರೌಂಡಿಗೆ ಹೋದಾಗ ನೀವು ಮತ್ತೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕಾಲೇಜ್ ಅಲರ್ಟ್ ಆಗೋದನ್ನು ನೋಡಿಕೊಂಡು ಓನ್ಲಿ ಚಾಯ್ಸ್ 1 ಸ್ಟೂಡೆಂಟ್ಸ್ ಅಷ್ಟೇ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಆ್ಯಂಡ್ ನಿಮಗೆ ನೆನಪಿರಲಿ, ಸಾಕಷ್ಟು ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಮಾಡಿಲ್ಲಲ್ವ ಅಂತ ಹೇಳಿದ್ರು. ಇದ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ಅಪ್ಡೇಟ್ ಆದರೆ ಬಂದಿದೆ.
ಬಂದಿತ್ತು. ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಆ ಒಂದು ಕಾಲೇಜಿಗೆ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗ್ತಿರಲ್ವ, ಆಗ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ. ಇನ್ ಕೇಸ್ ಏನಾದರೂ ಅಲ್ಲಿ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಮಿಸ್ ಮ್ಯಾಚ್ ಆಯಿತು ಅಂತ ಅನ್ಕೊಳ್ಳಿ, ಅಥವಾ ನೀವು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂತ ಅಂದರೆ ನಿಮ್ಮ ಅಡ್ಮಿಷನ್ ಆದರೆ ಕ್ಯಾನ್ಸಲ್ ಆಗುತ್ತೆ ಅಲಾಟೆಡ್ ಕಾಲೇಜಲ್ಲಿ. ಓಕೆನಾ, ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕಾಗಿರುತ್ತೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿರಿ. ಓನ್ಲಿ ಚಾಯ್ಸ್ 1 ಸ್ಟೂಡೆಂಟ್ಸ್ ಅಷ್ಟೇ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತಾರೆ. ಬಟ್ ಚಾಯ್ಸ್ 2 ಸ್ಟೂಡೆಂಟ್ಸು ಒಂದು ಫೀಸನ್ನಾದರೆ ಪೇ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸೀಟನ್ನು ಹೋಲ್ಡಲ್ಲಿ ಇಟ್ಕೋಬೇಕಾದ್ರೆ. ಓಕೆನಾ, ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡಿ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.